ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೋರ್ಲೆ ಕುಡಿ ಅಂತ ಹೇಳ್ತೀವಿ. ಸೋರ್ಲೆ ಸೊಪ್ಪು ಅದರದ್ದು ಚಟ್ನಿ ಅಥವಾ ಕಟ್ನೆ ಏನಾದರೂ ಹೇಳ್ಬೋದು. ಇದು ಕುಡಿಯಾಗಿರೋದನ್ನು ಮಾತ್ರ ಕೊಯ್ಕೋಬೇಕು. ನೋಡಿ, ಈ ಥರ ಒಂದು ಎಲೆ, ಒಂದು ಸಣ್ಣ ಮೊಳಕೆ ಅಷ್ಟೇ ಕಾಣಬೇಕು. ಆ ಥರ ಕುಡಿನೇ ಮಾತ್ರ ಬಳಸೋದು, ಅದು ದಂಟೆಲ್ಲ ಬಳಸೋದಲ್ಲ. ಚೆನ್ನಾಗಿ ಹೆಂಗಿದೆ, ಕ್ಲೀನಾಗಿದೆಯಾ, ಏನು ಹುಳ ಏನಾದರೂ ಇದೆಯಾ ಎಲ್ಲ ನೋಡಿಕೊಂಡು ಕ್ಲೀನಾಗಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಬೇಯಿಸೋಕೆ ಇಟ್ಕೋಬೇಕು. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸಿಹಿಯಾಗಿ ಖಾರವಾಗಿ ನಾವು ಮಾಡ್ತೀವಿ. ಬೇಕಾದರೆ ಖಾರ ಹಾಕ್ಕೋಬೋದು, ಬೇಡದೇ ಹೋದರೆ ಹಂಗೇನು ಅನ್ನೋ ಜೊತೆ ಊಟ ಮಾಡ್ಬೋದು. ಈಗ ಇದನ್ನ ಚೆನ್ನಾಗಿ ತೊಳೆದು ಬೇಯಿಸೋಕೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಈಗ ಬೆಂದಿದೆ. ಜಸ್ಟ್ ನೀರಲ್ಲಿ ಬೆಂದರೆ ಸಾಕು. ಮೆತ್ತಗಾಗಿದೆಯಲ್ಲ, ಈಗ ಇದನ್ನು ತಣ್ಣಗಾಗೋಕ್ಕೆ ತೆಗೆದಿಟ್ಕೋಬೇಕು. ಈಗ ಇದಕ್ಕೆ ಏನೇನು ಸಾಂಬಾರು ಹಾಕೋಕ್ಕೆ ಪದಾರ್ಥ ಬೇಕು ಅದನ್ನೆಲ್ಲ ಹುರ್ಕೊಳ್ಳೋಣ ಫ್ರೆಂಡ್ಸ್. ಒಂದು 3ರಿಂದ 4 ಮೆಣಸಿನ್ಕಾಯಿ. ನಮ್ಮದು ಸ್ವಲ್ಪ ಖಾರ ಇದೆ, ನಿಮ್ಮದು ಹೆಂಗಿದೆ ನೋಡಿಕೊಂಡು ಖಾರ ನೀವು ಹಾಕ್ಕೋಬೋದು. 2 ಚಮಚ ಜೀರಿಗೆ. ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಜೀರಿಗೆನೂ ಅದರ ಜೊತೆಗೆ ಹುರಿಯುತ್ತೆ. ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನೊಂದು ಸಣ್ಣ ಚಮಚದಲ್ಲಿ 2 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ತಣ್ಣಗಾಗಿರೋ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಕಾಯಿ ಹಾಕ್ಕೋಬೇಕು. ನಾನು ಒಣಗಿರೋ ಕಾಯಿ ಇತ್ತು ನಮ್ಮ ಮನೇಲಿ, ಒಣಗಿರೋ ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಫ್ರೆಶ್ ಕಾಯಿ ತುರಿನೂ ಬೇಕಾದ್ರೆ ಹಾಕ್ಕೋಬೋದು. ಈಗ ಅದನ್ನು ಮಿಕ್ಸಿಗೆ ಮಾಡ್ಕೊಂಬರಬೇಕು. ಒಂದು ಬಾಣಲಿಲಿ 2 ಚಮಚ ಎಣ್ಣೆ ಹಾಕ್ಕೊಂಡು ಇದಕ್ಕೆ 1 ಚಮಚ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು 3 ಚೂರು ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು. 1 ಚಮಚ ಸಾಸಿವೆ ಹಾಕ್ಕೋಬೇಕು. ಈಗ ಇದೆಲ್ಲ ಚಟಪಟ ಅನ್ನೋವರೆಗೂ ಬಿಸಿ ಮಾಡಬೇಕು. ಸ್ವಲ್ಪ ಉದ್ದಿನಬೇಳೆ ಕಲರ್ ಚೇಂಜ್ ಆಗಲಿ. ಇದನ್ನ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಸೊಪ್ಪು, ಕಾಯಿ, ಸಾಂಬಾರು ಎಲ್ಲ, ಒಣಮೆಣ್ಸಿನ್ಕಾಯಿ ಎಲ್ಲ ಹುರಿದಿರೋದು, ಅದನ್ನು ಈ ಎಣ್ಣೆಗೆ ಹಾಕಿ ಚೆನ್ನಾಗಿ ನೀರನ್ನು ಈ ಜಾರಿಗೆ ಹಾಕಿ ವಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬೇಕಾದರೆ ಇದೇ ಥರನೇ ಖಾರವಾಗೆ ಊಟಕ್ಕೆ ಸರ್ವ್ ಮಾಡ್ಕೋಬೋದು. ಅನ್ನದ ಜೊತೆ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಕಡೆ ಸ್ವಲ್ಪ ಸ್ವೀಟಾಗಿ ತಿನ್ನೋಕೆ ಇಷ್ಟಪಡ್ತಾರೆ. ಅದಕ್ಕೆ ನಾನು ಒಂದು ಸಣ್ಣ ಚಮಚದಲ್ಲಿ 1 ಚಮಚ ಅಥವಾ ಅರ್ಧ ಚಮಚ ಬೆಲ್ಲ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕು. ನಾವು ಒಂದು 2 ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಕುದ್ದು ಇದು ಗಟ್ಟಿ ಆಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದ್ದು ಗಟ್ಟಿ ಆಗೋವರೆಗೂ ಕುದಿಸ್ತಾ ಬರಬೇಕು. ಇದು ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗೋವರೆಗೂ ಕುದ್ರೆ ಸಾಕು. ಈಗ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್. ಇಷ್ಟು ಗಟ್ಟಿಯಾದರೆ ಸಾಕು. ಒಂದು ಸ್ವಲ್ಪ ಗಟ್ಟಿಯಾದರೂ ನಡೆಯುತ್ತೆ. ಈಗ ಇದನ್ನು ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ಸೂಪರಾಗಿರುತ್ತೆ. ಈಗ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್. ನಮ್ಮ ಸೋರ್ಲೆ ಕುಡಿಯ ಚಟ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ, ಕ್ಷಮೆ ಇರಲಿ. ಥ್ಯಾಂಕ್ ಯು.